ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್ಸು. ನೀವು ಇವಾಗಲೇ ಅರ್ಥಶಾಸ್ತ್ರ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿರ್ತೀರಿ. ಸೊ ನಾನು ಅದಕ್ಕೆ ನಿಮಗೆ ಯೂಸ್ ಆಗಲಿ ಅಂತೇಳಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂತಹ ಬಿಟ್ಟ ಸ್ಥಳಗಳಾಗಿರ್ಬೋದು, ಹೊಂದಿಸಿ ಬರೆಯಿರಿ ಆಗಿರ್ಬೋದು, ಅದೇ ರೀತಿ 1 ಅಂಕದ ಪ್ರಶ್ನೆಗಳಾಗಿರ್ಬೋದು, 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನಿದಾವಲ್ಲ ಆ 3ರಲ್ಲಿ ಇರ್ತಕ್ಕಂತಹ ಈ ಒಂದು ಅಂಕದ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ ಮತ್ತು ಬಿಟ್ಟ ಸ್ಥಳ, ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತಂದರೆ ವಾರ್ಷಿಕ ಪರೀಕ್ಷೆ 2025, 24 ಆಗಿರ್ಬೋದು, 23 ಆಗಿರ್ಬೋದು. ಸೊ ಇಷ್ಟು ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿ ನಿಮಗೆ ಯಾವ ಒಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಕೇಳಬಹುದು ಇಂಪಾರ್ಟೆಂಟಾಗಿ ಅಂತೇಳಿ ಈ ಒಂದು ವಿಡಿಯೋಲ್ಲಿ ಹೇಳ್ತೀನಿ. ಸೊ ಈ ಒಂದು ಪ್ರಶ್ನೆಗಳನ್ನು ನೀವು ನೋಡ್ಕೊಂಡು ಹೋದ್ರಿ ಅಂತಂದ್ರೆ ಆರಾಮಾಗಿ ನೀವು ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಮತ್ತು 1 ಅಂಕದ ಪ್ರಶ್ನೆಗಳಿಗೆ ನೀವು ಆನ್ಸರ್ನ ಮಾಡ್ಬೋದು. ಸೊ ಜಸ್ಟ್ ಕೇಳಿದರೆ ಸಾಕು, ನೀವು ಆರಾಮಾಗಿ ನಾಳಿನ ಒಂದು ಎಕ್ಸಾಮಲ್ಲಿ ನೀವು ಈ ಒಂದು ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ತೀರಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನೋಡ್ರಿ, ಬಿಟ್ಟ ಸ್ಥಳವನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ. ಫಸ್ಟ್ ಕ್ವಶನ್ ಬಿಟ್ಟ ಸ್ಥಳದಲ್ಲಿ ಫಸ್ಟ್ ನೋಡ್ತಾ ಹೋಗ್ರಿ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ. ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ನೆಕ್ಸ್ಟ್ ನೋಡ್ರಿ, ಮೌಲ್ಯವರ್ಧಿತ ವಿಧಾನವು ಉತ್ಪನ್ನ ವಿಧಾನದ ಪರ್ಯಾಯ ಹೆಸರಾಗಿದೆ. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ RBI. ನೆಕ್ಸ್ಟ್, ಭಾರತದ ಹಣಕಾಸಿನ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗಿರುತ್ತದೆ. ನೆಕ್ಸ್ಟ್, ಸಂಪನ್ಮೂಲಗಳ ಕೊರತೆಯು ಆಯ್ಕೆಯ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ನೆಕ್ಸ್ಟ್, ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎಂದು ವ್ಯಾಖ್ಯಾನಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ, M1 ಮತ್ತು M2ಗಳು ಸಂಕುಚಿತ ಹಣ ಎಂದು ಕರೆಯುತ್ತೇವೆ. ಕಂದಾಯ ಕೊರತೆ = ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿ. ನೆಕ್ಸ್ಟ್ ನೋಡ್ರಿ, ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಕುಗ್ಗುವಿಕೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ನೋಡ್ರಿ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ತುಷ್ಟಿಗುಣ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಸಮ ಉತ್ಪನ್ನ ಎಂದು ಕರೆಯುತ್ತೇವೆ, ಅಥವಾ ಸಮ ಉತ್ಪನ್ನ ರೇಖೆಯಾದರೂ ಆಗಿರ್ಬೋದು. ನೆಕ್ಸ್ಟ್ ನೋಡ್ರಿ, ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ, ಅಂದರೆ ಉತ್ಪಾದನಾ ಘಟಕ. ನೆಕ್ಸ್ಟ್ ನೋಡ್ರಿ, ಪರಿಸರ ಮಾಲಿನ್ಯವು ಋಣಾತ್ಮಕ ಬಾಹ್ಯತೆಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ನೋಡ್ರಿ, ಭಾರತಕ್ಕೆ ಆಮದಾಗುವ ಮತ್ತು ಭಾರತದಿಂದ ರಫ್ತಾಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆ ಆಮದು ರಫ್ತು ಸುಂಕ ಆಗಿದೆ. ನೆಕ್ಸ್ಟು, ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿವೆ. ನೆಕ್ಸ್ಟು, ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಕೂಲಿ ದರ ನಿರ್ಧಾರವಾಗುತ್ತದೆ. ನೆಕ್ಸ್ಟು, ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ. ನೆಕ್ಸ್ಟ್ ನೋಡ್ರಿ, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ನೆಕ್ಸ್ಟ್ ನೋಡ್ರಿ, ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ ಅಂತ ಕೇಳ್ತಾರೆ, ಘಟಕ ತೆರಿಗೆ ಅಂತ ಬರೀರಿ. ನೆಕ್ಸ್ಟ್ ನೋಡ್ರಿ, ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ವ್ಯವಹಾರಗಳನ್ನು ನಿಭಾಯಿಸಲು ಅಥವಾ ನಿಭಾಯಿಸುವುದು. ನೆಕ್ಸ್ಟ್ ನೋಡ್ರಿ, ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ ಅಂತಂದರೆ MPC ಸೀಮಾಂತ ಅನುಭೋಗ ಪ್ರವೃತ್ತಿಯ ಮೌಲ್ಯವನ್ನು ಅವಲಂಬಿಸಿದೆ. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಹಣಕಾಸಿನ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗಿರುತ್ತೆ ಅಂತ ರಿಪೀಟ್ ಆಗೈತಿ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಬಿಟ್ಟುಕೊಟ್ಟ 2ನೇ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತದೆ ಅಂತಂದರೆ ಸದಾವಕಾಶದ ವೆಚ್ಚವಾಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ದಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರುತ್ತದೆ ಅಂದರೆ ಸರ್ಕಾರ. ನೆಕ್ಸ್ಟ್ ನೋಡ್ರಿ, ತಪ್ಪುಗಳು ಮತ್ತು ಲೋಪಗಳು ಸಂದಾಯ ಬಾಕಿಯ 3ನೇ ಅಂಶವಾಗಿದೆ. ಇಷ್ಟು ಇಂಪಾರ್ಟೆಂಟ್ ಆದಂತಹ ಬಿಟ್ಟ ಸ್ಥಳಗಳಾಗಿರ್ತಾವೆ. ಇನ್ನು ನೆಕ್ಸ್ಟ್ ನೋಡ್ರಿ, ಹೊಂದಿಸಿ ಬರೆಯಿರಿಯನ್ನು ನೋಡ್ತಾ ಹೋಗೋಣ. ಸೊ ನೋಡ್ರಿ, ಫಸ್ಟ್ ನೋಡ್ರಿ, ಮಾಡೆಲ್ ಪೇಪರ್ 1ನಲ್ಲಿ ಪೂರಕ ಸರಕುಗಳಂತಂದ್ರೆ ಅಂದರೆ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಟ್ಟು ನಾನು ಕರೆಕ್ಟಾಗಿ ನೋಡ್ಕೊಳ್ರಿ. ಪೂರಕ ಸರಕುಗಳಂದರೆ ಪೆನ್ನು ಮತ್ತು ಶಾಯಿ. ಪೈ = TR - TC. ಗೃಹ ಕೃತ್ಯ ಸೇವೆಗಳು ಅಂತಂದರೆ ಹಣರಹಿತ ವಿನಿಮಯ. ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ಅಂತಂದರೆ C+I+CY. ನೆಕ್ಸ್ಟ್, ನಿರ್ವಹಣಾ ಹೊಂದಾಣಿಕೆ ಅಂತಂದರೆ ದರ್ಟಿ ಹೊಂದಾಣಿಕೆ. ನೆಕ್ಸ್ಟ್, ಮಾಡೆಲ್ ಪೇಪರ್ 2ನಲ್ಲಿ ನೋಡ್ರಿ, ವಾಸ್ತವಿಕ ಅರ್ಥಶಾಸ್ತ್ರ ಅಂತಂದರೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ = 1. ನೆಕ್ಸ್ಟ್ ನೋಡ್ರಿ, ಅಸಾಮಾನ್ಯ ಲಾಭದ ಸಾಧ್ಯತೆ ಅಂತಂದರೆ ಹೊಸ ಉದ್ದಿಮೆಗಳ ಆಕರ್ಷಣೆ. ತಪಶೀಲು ಪಟ್ಟಿ ಅಂತಂದರೆ ದಾಸ್ತಾನಿನ ಚಲಕ. SLR ಅಂತಂದರೆ ಶಾಸನಬದ್ಧ ದ್ರವ್ಯಾನುಪಾತ. ಸೊ ಡೈರೆಕ್ಟ್ ಆನ್ಸರ್ಗಳಾಗಿರ್ತವೆ ಇವು. ಇನ್ನು ನೆಕ್ಸ್ಟ್ ನೋಡ್ರಿ, ಮಾಡೆಲ್ ಪೇಪರ್ 3ನಲ್ಲಿ
ಸರಳ ಬೇಡಿಕೆ ರೇಖೆ ಅಂತಂದರೆ DP = A - BP. ನೆಕ್ಸ್ಟ್ MPL ಅಂತಂದರೆ TPL - TPL - 1. ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಅಂತಂದರೆ ಪರಿಪೂರ್ಣ ಮಾಹಿತಿ. ಹೊಣೆಗಾರಿಕೆಗಳು ಅಂತಂದರೆ ಠೇವಣಿಗಳು. ಹೆಚ್ಚುವರಿ ಬೇಡಿಕೆ ಅಂತಂದರೆ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣವಾಗುತ್ತದೆ. ಸೊ ಇಷ್ಟು ಮಾಡೆಲ್ ಕ್ವಶನ್ ಪೇಪರ್ 1, 2, 3ನಲ್ಲಿ ಇರತಕ್ಕಂತಹ ಹೊಂದಿಸಿ ಬರೆಗಳು. ಇನ್ನು ಇವುಗಳು ನೋಡ್ರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇರತಕ್ಕಂತಹ ಒಂದು ಪ್ರಮುಖವಾದ ಹೊಂದಿಸಿ ಬರೆಯಿರಿ ಅಂತಂದರೆ ಇದರಲ್ಲಿ ಕೂಡ ಈ ಮೇಲಿನವು ರಿಪೀಟ್ ಆಗ್ಯಾವ. ಅವುಗಳನ್ನು ಬಿಟ್ಟು ಇದರಲ್ಲಿ ಇರಲಾರ್ದಂಥವು ಹೊಂದಿಸಿ ಬರೆಯರಿಗಳನ್ನು ಇಲ್ಲಿ ನೋಡ್ಬೋದು ನೀವು. ನೋಡ್ರಿ ಬೇಡಿಕೆ ರೇಖೆ ಅಂತಂದರೆ ಕೆಳಮುಖ ಇಳಿಜಾರಾಗಿರುತ್ತೆ. AR ಅಂತಂದರೆ TR/Q ಆಗಿರುತ್ತೆ. ನೆಕ್ಸ್ಟ್ ಆದಾಯದ ಪ್ರತಿ ಘಟಕದ ಅನುಭೋಗ ಅಂತಂದ್ರೆ ಸರಾಸರಿ ಅನುಭೋಗ ಪ್ರವೃತ್ತಿ. ನೆಕ್ಸ್ಟ್ ತೇಲುವ ವಿನಿಮಯ ದರ ಅಂತಂದ್ರೆ ಬದಲಾಗುವ ವಿನಿಮಯ ದರ. ಆಡಮ್ ಸ್ಮಿತ್ ಅಂತಂದ್ರೆ ಕಾಣದ ಕೈ ಕಾರ್ಯಾಚರಣೆ. ಮಾದರಿ ಅರ್ಥಶಾಸ್ತ್ರ ಅಂತಂದ್ರೆ ಕಾರ್ಯತಂತ್ರಗಳ ಮೌಲ್ಯಮಾಪನೆ. ಸೊ ಇಷ್ಟು ನಿಮ್ಗೆ ಈ ಒಂದು ಹೊಂದಿಸಿ ಬರೆಗಳಲ್ಲಿ ಯಾವುದಾದ್ರೂ 5 ಹೊಂದಿಸಿ ಬರೆಯರಿಯನ್ನು ನಿಮಗೆ ಕೇಳ್ಬೋದು. ಸೊ ಇವುಗಳನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಇಲ್ಲಿ ಮಾಡೆಲ್ ಪೇಪರ್ಗಳು ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಎರಡರಲ್ಲಿ ಇರತಕ್ಕಂತಹ ಒಂದು ಹೊಂದಿಸಿ ಬರೆಯರಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು 1 ಮಾರ್ಕ್ ಕ್ವಶನ್ನು. ಸೊ 1 ಅಂಕದ ಪ್ರಶ್ನೆಗಳಲ್ಲಿ ನೀವು ಇಲ್ಲಿ ನೋಡ್ಬೋದು. ಇವೆಲ್ಲ ನಿಮಗೆ ಮಾಡೆಲ್ ಪೇಪರಲ್ಲಿ ಇರತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳು. ಹಾಗೆ ಇವು ಏನದವಲ್ಲ ಇವುಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತಂದರೆ ಹೋದ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗಳಾಗಿರ್ತಾವೆ. ಅಂತಂದರೆ ರಿಪೀಟೆಡ್ ಆಗಿ ಯಾರು ಎಕ್ಸಾಮ್ ಬರೆದಿರ್ತಾರಲ್ಲ ಅವರಿಗೆ ಮತ್ತು ಮೇನ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆ ಏನು ಬರೆದಿರ್ತಾರಲ್ಲ ಅಲ್ಲಿ ಒಂದು ಕೇಳಿರ್ತಕ್ಕಂತಹ 1 ಅಂಕದ ಪ್ರಶ್ನೆಗಳಾಗಿರ್ತಾವೆ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಫಸ್ಟು ಮಾಡೆಲ್ ಪೇಪರಲ್ಲಿ ಇರತಕ್ಕಂತಹ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ನೋಡ್ರಿ, ಫಸ್ಟ್ ಕ್ವಶನ್ ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆಯನ್ನು ವಿವರಿಸುವ ನಿಯಮವನ್ನು ತಿಳಿಸಿ ಅಂತಂದರೆ ಬದಲಾಗುವ ಪರಿಣಾಮಗಳ ನಿಯಮ. ನೆಕ್ಸ್ಟ್ ಪೂರೈಕೆ ಎಂದರೇನು? ನೀಡಿರುವ ಬೆಲೆ, ನೀಡಿದ ತಂತ್ರಜ್ಞಾನ ಮತ್ತು ನೀಡಿದ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಉದ್ಯಮ ಘಟಕಗಳು ಮಾರಾಟ ಮಾಡಲು ಬಯಸುವಂತಹ ಸರಕಿನ ಪ್ರಮಾಣವನ್ನು ಪೂರೈಕೆ ಎನ್ನುತ್ತಾರೆ. ನೆಕ್ಸ್ಟ್ ಆಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ ಅಂತಂದರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ನೆಕ್ಸ್ಟ್ ಹಣದ ಚಲಾವಣೆಯ ವೇಗ ಎಂದರೇನು ಅಂತಂದರೆ ನೋಡ್ರಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಹಣದ ಒಂದು ಘಟಕವು ಎಷ್ಟು ಬಾರಿ ಕೈಗಳನ್ನು ಬದಲಾಯಿಸುತ್ತದೆ ಎನ್ನುವುದನ್ನು ಹಣದ ಚಲಾವಣೆಯ ವೇಗ ಎನ್ನುತ್ತೇವೆ. ನೆಕ್ಸ್ಟ್ ನೋಡ್ರಿ, ಸಾರ್ವಜನಿಕ ಉತ್ಪಾದನೆಯ ಅರ್ಥವನ್ನು ತಿಳಿಸಿ. ಸರಕುಗಳು ನೇರವಾಗಿ ಸರ್ಕಾರದಿಂದ ಉತ್ಪಾದಿಸಲ್ಪಡುತ್ತಿದ್ದರೆ ಅವುಗಳನ್ನು ಸಾರ್ವಜನಿಕ ಸರಕುಗಳು ಎನ್ನುತ್ತೇವೆ. ಇದು ಸಾರ್ವಜನಿಕ ಉತ್ಪಾದನೆ ಅಥವಾ ಸರಕುಗಳು ಅಂತೇಳಿ ಕೇಳ್ಬೋದು ನಿಮಗೆ ಕ್ವಶನ್. ನೋಡ್ರಿ ಇಲ್ಲಿ ನೆಕ್ಸ್ಟ್ ಕ್ವಶನ್ನು, ಒಬ್ಬ ಅನುಭೋಗಿಗೆ 2 ಕಿತ್ತಳೆ ಹಣ್ಣುಗಳು 22 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು 3 ಕಿತ್ತಳೆ ಹಣ್ಣುಗಳು 25 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತದೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಿರಿ. ಸೊ ನೋಡ್ರಿ ಇಲ್ಲಿ ಯಾವ ರೀತಿ ಇದನ್ನು ಕಂಡುಹಿಡಿಬೇಕಂತೇಳಿ 1 ಮಾರ್ಕ್ ಕ್ವಶನ್ ಈ ಥರ ಕೇಳ್ಯಾರ ನೋಡ್ರಿ. ನಿಮ್ಗೆ ಕಿತ್ತಳೆ ಹಣ್ಣುಗಳು ಈ ಕಡೆ ಸೈಡ್ ಬರ್ಕೋರಿ. ತುಷ್ಟಿಗುಣ ನೋಡ್ರಿ, 2 ಕಿತ್ತಳೆ ಹಣ್ಣುಗಳು 22 ಘಟಕಗಳಷ್ಟು ತುಷ್ಟಿಗುಣವನ್ನು ನೀಡಿದರೆ 3 ಕಿತ್ತಳೆ ಹಣ್ಣುಗಳು 25 ಘಟಕಗಳಷ್ಟು ತುಷ್ಟಿಗುಣವನ್ನು ನೀಡುತ್ತಂತ ಹೇಳ್ಯಾರ. ಈ ಸೀಮಾಂತ ತುಷ್ಟಿಗುಣ ಯಾವ ರೀತಿ ಕಂಡುಹಿಡಿಬೇಕಂತಂದ್ರೆ ಫಾರ್ಮುಲಾ ಐತಲ್ಲ, mu = TU(n-1). TUN ಅಂತಂದರೆ 25 ಘಟಕ ಅಂತಂದರೆ ಹೆಚ್ಚಿನ ಒಂದು ಯಾವುದು ಜಾಸ್ತಿ ಇರುತ್ತಲ್ಲ ಕಿತ್ತಳೆ ಹಣ್ಣುಗಳು ಆ ಒಂದು ಕಿತ್ತಳೆ ಹಣ್ಣಿನ ಘಟಕವನ್ನು ಬರ್ಕೋರಿ. ನೆಕ್ಸ್ಟ್ ಕಡಿಮೆ ಇರ್ತಕ್ಕಂತಂದರೆ 2 ಕಿತ್ತಳೆ ಹಣ್ಣಿನ ಒಂದು ಘಟಕವನ್ನು ಬರ್ಕೊಳ್ರಿ. ಇದು ಯಾವ ರೀತಿ ಅಂತಂದರೆ TUN-1 ಅಂತಂದರೆ ಇದರಲ್ಲಿ ಇದನ್ನು ಕಳೆದ್ರೆ 3 ಬರುತ್ತಲ್ಲ, ಇದು ಸೀಮಾಂತ ತುಷ್ಟಿಗುಣ ಆಗಿರುತ್ತಾ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಆದಾಯಗಳನ್ನು 10% ಹೆಚ್ಚಿಸಿದಾಗ ಉತ್ಪನ್ನವು 10%ಕ್ಕಿಂತಲೂ ಅಧಿಕವಾಗುವ ಪ್ರತಿಫಲಗಳ ಪ್ರಮಾಣವನ್ನು ಹೆಸರಿಸಿ ಅಂತಂದರೆ ಏರಿಕೆ ಪ್ರತಿಫಲಗಳ ಪ್ರಮಾಣ ಅಂತಂದರೆ ಹೆಚ್ಚಿಸಿದಾಗ ಅಂತ ಕೇಳಿರಲ್ಲ, ಏರಿಕೆ ಪ್ರತಿಫಲಗಳ ಪ್ರಮಾಣ ಆಗುತ್ತಾ. ಇಳಿಸಿದಾಗ ಅಂತ ಕೇಳಿದರೆ ಇಳಿಕೆ ಪ್ರತಿಫಲಗಳ ಪ್ರಮಾಣ ಅಂತೇಳಿ ಬರೀರಿ. ನೆಕ್ಸ್ಟ್ ಕ್ವಶನ್, ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. ಉದ್ಯಮ ಘಟಕವು ತನ್ನ ಉತ್ಪನ್ನದ ಒಂದು ಹೆಚ್ಚುವರಿ ಘಟಕದ ಮಾರಾಟದಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಸೀಮಾಂತ ಆದಾಯ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ನೋಡ್ರಿ, ಅನುಭೋಗಿ ಬಾಳಿಕೆಯ ಸರಕುಗಳ ಅರ್ಥ ತಿಳಿಸಿ. ಅನುಭೋಗಿ ಬಾಳಿಕೆಯ ಸರಕುಗಳು ಎಂದರೆ ದೀರ್ಘಕಾಲದವರೆಗೆ ಬಳಸಬಹುದಾದ ವಸ್ತುಗಳು. ಅಂದರೆ ಒಮ್ಮೆ ಖರೀದಿಸಿದ ನಂತರ ಅವುಗಳನ್ನು ಹಲವು ಬಾರಿ ಉಪಯೋಗಿಸಬಹುದು. ಸೊ ಈ ಥರ. ನೆಕ್ಸ್ಟ್ ಕ್ವಶನ್, ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು? ವಿನಿಮಯ ದರದ ಪದ್ಧತಿ ಇರುವ ರಾಷ್ಟ್ರದಲ್ಲಿ ಸ್ವದೇಶಿ ಹಣದ ಬೆಲೆಯು ವಿದೇಶಿ ಹಣದ ಎದುರು ಏರಿಕೆಯಾದಾಗ ಅದನ್ನು ಸ್ವದೇಶಿ ಹಣದ ಏರಿಕೆ ಎನ್ನುತ್ತಾರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ D1P = 20 - 2P ಮತ್ತು D2P = 25 - P ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ. ಸೊ ನೋಡ್ರಿ, DMP = D1P + D2P ಈ ಥರ ಫಾರ್ಮುಲಾ ಇರುತ್ತಲ್ಲ ಮಾರುಕಟ್ಟೆ ಬೇಡಿಕೆದ್ದು, ಅದನ್ನು ಹಾಕ್ರಿ. ನೆಕ್ಸ್ಟ್
D1P ಇದ್ದು ಎಷ್ಟು ಕೊಟ್ಟಾರ ಅದನ್ನು ಇಲ್ಲಿ ಬರ್ಕೊಳ್ರಿ. ನೆಕ್ಸ್ಟ್ D2P ಎಷ್ಟೈತಿ ಅದನ್ನು ಇಲ್ಲಿ ಬರ್ಕೊಳ್ರಿ. ಇಲ್ಲಿ ಎರಡನ್ನು ಪ್ಲಸ್ ಮಾಡಬೇಕಾಗುತ್ತಾ. D1 ಮತ್ತು D2ನ 20 + 25 ಅಂದ್ರೆ 45 ಆಗುತ್ತಾ. ನೆಕ್ಸ್ಟು ಚಿಹ್ನೆಗೆ ಯಾವ ಚಿಹ್ನೆ ಇರುತ್ತಾ ಅದನ್ನೇ ಬರ್ಕೋಬೇಕು ನೀವು ಇಲ್ಲಿ ಅಂತಂದರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ. ಪ್ಲಸ್ ಬರ್ಕೋಬಾರ್ದು, ಮೈನಸ್ನೇ ಬರ್ಕೋಬೇಕು. ನೆಕ್ಸ್ಟ್ 2 ಅಂತಂದರೆ 2P ಇಲ್ಲಿ 2P ಐತಿ, ಇಲ್ಲಿ 1P ಇರುತ್ತೆ. P ಇಂದ ಏನೂ ಇಲ್ಲ ಅಂದರೂ 1 ಇರುತ್ತೆ. ಸೊ ಹಂಗಾಗಿ 2 1 3 Pಯನ್ನು ಇಲ್ಲಿ ಬರ್ಕೊಳ್ರಿ. 20 + 25 45 ಮೈನಸ್ 2 1 3P ಆಗುತ್ತಾ. ಟೋಟಲಾಗಿ ಆನ್ಸರ್ ನಿಮ್ಗೆ ಏನಂತಂದರೆ DMP ಈಸ್ ಈಕ್ವಲ್ ಟು 45 - 3P ಅಂತಂದರೆ 45 - 3P ಇದು ಮಾರುಕಟ್ಟೆ ಬೇಡಿಕೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡ್ರಿ, ಅಸಾಮಾನ್ಯ ಲಾಭದ ಅರ್ಥವನ್ನು ನೀಡಿ. ಒಂದು ಉದ್ಯಮ ಘಟಕವು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚುವರಿಯಾಗಿ ಗಳಿಸುವ ಲಾಭವನ್ನು ಅಸಾಮಾನ್ಯ ಲಾಭ ಎನ್ನುತ್ತೇವೆ. ನೆಕ್ಸ್ಟ್ ತೆರಿಗೆಯೇತರ ಪಾವತಿಗೆ ಯಾವುದಾದರೂ ಒಂದು ಉದಾಹರಣೆಯನ್ನು ನೀಡಿ ಅಂತಂದರೆ ದಂಡ ಅಥವಾ ಶುಲ್ಕಗಳು. ನೆಕ್ಸ್ಟ್ ನೋಡ್ರಿ, ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಯಾವುದಾದ್ರೂ ಒಂದು ಕೋಶೀಯ ಚಲಕವನ್ನು ಹೆಸರಿಸಿ ಅಂತಂದರೆ ತೆರಿಗೆ, ಸರ್ಕಾರದ ವೆಚ್ಚ ಯಾವುದಾದ್ರೂ ಒಂದು ಬರೀರಿ. ನೆಕ್ಸ್ಟ್ ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಅಂದರೆ ಜಗತ್ತಿನ ವಿವಿಧ ಆರ್ಥಿಕತೆಗಳೊಂದಿಗೆ ವಿವಿಧ ಆರ್ಥಿಕ ಮಾರ್ಗಗಳಿಂದ ವ್ಯವಹರಿಸುವ ಆರ್ಥಿಕತೆಯನ್ನು ಮುಕ್ತ ಆರ್ಥಿಕತೆ ಎನ್ನುತ್ತೇವೆ. ಸೊ ಇಷ್ಟು 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರತಕ್ಕಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಇನ್ನು ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇರತಕ್ಕಂತಹ ಪ್ರಮುಖವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ರಿ, ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆಯನ್ನು ನೀಡಿ. ಅಮೇರಿಕ, ಜಪಾನ್, ಆಸ್ಟ್ರೇಲಿಯಾ. ಆನ್ಸರ್ನ ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ D1P = 20 - P ಮತ್ತು D2P = 15 - P ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ. ನಾನು ಆವಾಗಲೇ ಇದನ್ನು ಹೇಳಿದ್ನಲ್ಲ, ಅದೇ ಥರ ಮಾಡಿರಿ. 20 + 15 ಎಷ್ಟಾಗುತ್ತಾ 35 ಆಗುತ್ತಾ. ಚಿಹ್ನೆಗಳಲ್ಲಿ ಯಾವುದೇ ರೀತಿ ಬದಲಾವಣೆನ ಮಾಡಬೇಡ್ರಿ, ಮೈನಸ್ಸಿಗೆ ಮೈನಸ್ನ ಹಾಕ್ರಿ. ನೆಕ್ಸ್ಟು P + P ಅಂತಂದರೆ ಏನೂ ಇಲ್ಲ ಅಂದರೂ 1 ಇರುತ್ತಲ್ಲ, P + P ಅಂತಂದರೆ 2P ಆಗುತ್ತಾ. ಸೊ ಇಷ್ಟು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, CPIಯನ್ನು ವಿಸ್ತರಿಸಿ. CPI ಅಂತಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅನುಭೋಗಿ ಬೆಲೆ ಸೂಚ್ಯಂಕ. ನೆಕ್ಸ್ಟು ಪ್ರಾಥಮಿಕ ಕೊರತೆ ಎಂದರೇನು? ಕೋಶೀಯ ಕೊರತೆ ಮತ್ತು ನಿವ್ವಳ ಬಡ್ಡಿ ಪಾವತಿಗಳ ನಡುವಿನ ವ್ಯತ್ಯಾಸವೇ ಪ್ರಾಥಮಿಕ ಕೊರತೆಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಒಂದು ರಾಷ್ಟ್ರವು ವಿವಿಧ ಮಾರ್ಗಗಳಿಂದ ಜಗತ್ತಿನ ಇತರ ರಾಷ್ಟ್ರಗಳ ಜೊತೆ ವ್ಯವಹರಿಸುವುದನ್ನು ಮುಕ್ತ ಆರ್ಥಿಕತೆ ಎನ್ನುತ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ನು, ಬಜೆಟ್ ರೇಖೆ ಎಂದರೇನು ಅಂತಂದರೆ ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದಂತಹ ನಿರ್ದಿಷ್ಟ ಬೆಲೆಯ 2 ಸರಕುಗಳನ್ನು ಕೊಂಡುಕೊಳ್ಳಬಹುದಾದ ಸಂಯೋಜನೆಗಳ ರೇಖೆಯನ್ನು ಬಜೆಟ್ ರೇಖೆ ಎನ್ನುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ಕಾಯ್ದೆಯ ಮೂಲಕ ಕಾರ್ಮಿಕ ವೇತನ ದರ ನಿರ್ದಿಷ್ಟ ಮೊತ್ತಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ ಅಂತಂದರೆ ಕನಿಷ್ಠ ಕೂಲಿ ಕಾಯ್ದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸವಕಳಿ ಎಂದರೇನು? ಬಂಡವಾಳದ ನಿಯಮಿತ ಸವಕಲು ಹರಕಲಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಒಟ್ಟು ಹೂಡಿಕೆಯ ಮೌಲ್ಯದಿಂದ ಕಳೆದು ಹೋದುದನ್ನು ಸವಕಳಿ ಎನ್ನುವರು. ನೆಕ್ಸ್ಟ್ ನೋಡ್ರಿ, ಪುರೋಗಾಮಿ ತೆರಿಗೆಯ ಅರ್ಥ ನೀಡಿ. ಅಧಿಕ ಆದಾಯದ ಮೇಲೆ ಅಧಿಕ ತೆರಿಗೆ ವಿಧಿಸುವ ಪದ್ಧತಿಯನ್ನು ಪುರೋಗಾಮಿ ಪದ್ಧತಿ ಅಥವಾ ತೆರಿಗೆ ಎನ್ನುವರು. ಹಣದ ಅಪಮೌಲ್ಯೀಕರಣದ ಅರ್ಥವನ್ನು ತಿಳಿಸಿ ಅಂತಂದರೆ ಸ್ಥಿರ ವಿನಿಮಯ ದರ ವ್ಯವಸ್ಥೆಯಲ್ಲಿ ಸರ್ಕಾರದ ಕೆಲವು ಕಾರ್ಯಾಚರಣೆಗಳಿಂದ ವಿನಿಮಯ ದರವು ಹೆಚ್ಚಾಗುವುದನ್ನು ಹಣದ ಅಪಮೌಲ್ಯ ಎನ್ನುವರು. ಅಥವಾ ಸರ್ಕಾರವು ವಿದೇಶಿ ಕರೆನ್ಸಿ ಎದುರು ತನ್ನ ಕರೆನ್ಸಿ ಮೌಲ್ಯವನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡುವುದನ್ನು ಹಣದ ಅಪಮೌಲ್ಯ ಎನ್ನುವರು. ನೆಕ್ಸ್ಟ್ ನೋಡ್ರಿ, ಬೇಡಿಕೆ ಎಂದರೇನು? ಒಬ್ಬ ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯ ಮತ್ತು ಸರಕುಗಳ ಬೆಲೆಯಲ್ಲಿ ಕೊಳ್ಳಲು ಬಯಸುವಂತಹ ಮತ್ತು ಸಾಮರ್ಥ್ಯವಿರುವಂತಹ ಸರಕುಗಳ ಪ್ರಮಾಣವನ್ನು ಬೇಡಿಕೆ ಎನ್ನುವರು. ನೆಕ್ಸ್ಟ್, ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆ ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂತಂದರೆ ಬಲಗಡೆ ಪಲ್ಲಟಗೊಳ್ಳುತ್ತದೆ. ನೆಕ್ಸ್ಟ್, ರಫ್ತುಗಳ ಅರ್ಥ ನೀಡಿ ಅಂತಂದರೆ ಸ್ವದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳನ್ನು ಮತ್ತು ಸೇವೆಗಳನ್ನು ಮಾರುವುದಕ್ಕೆ ರಫ್ತುಗಳು ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್ನು, ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ? ವೈಯಕ್ತಿಕ ವರಮಾನದಲ್ಲಿ ವೈಯಕ್ತಿಕ ತೆರಿಗೆ ಪಾವತಿಗಳು ಮತ್ತು ತೆರಿಗೆಯೇತರ ಪಾವತಿಗಳನ್ನು ಕಳೆದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಪಡೆಯುತ್ತೇವೆ. ನೆಕ್ಸ್ಟ್ ನೋಡ್ರಿ, FRBMA ವಿಸ್ತರಿಸಿ ಅಂತ ಕೇಳ್ತಾರ. ಅಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಡ್ಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಕೋಶೀಯ ಜವಾಬ್ದಾರಿ ಮತ್ತು ಬಡ್ಜೆಟ್ ನಿರ್ವಹಣೆಯ ಕಾಯ್ದೆ. ಸೊ ಇಷ್ಟು ಪ್ರಶ್ನೆಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ 1 ಅಂಕದ ಪ್ರಶ್ನೆಗಳಾಗಿರ್ತಾವೆ. ಇದರ ಜೊತೆಗೆ ನಾನು ಆವಾಗಲೇ ಹೇಳಿದ್ನಲ್ಲ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅಂತಂದರೆ 1 ಅಂಕದ ಪ್ರಶ್ನೆಗಳು. ಅದರ ಜೊತೆಗೆ ಮೊದಲೇ ಹೇಳಿದ್ನಲ್ಲ, ಬಿಟ್ಟ ಸ್ಥಳಗಳಾಗಿರ್ಬೋದು, ಹೊಂದಿಸಿ ಬರೀರಿ ಆಗಿರ್ಬೋದು, ಹಾಗೆ 1 ಅಂಕದ ಪ್ರಶ್ನೆಗಳು. ಸೊ ಇಷ್ಟು ಈ 3ರಲ್ಲಿ ನಾನು ಹೇಳಿರ್ತಕ್ಕಂಥ ಇಷ್ಟು ಪ್ರಶ್ನೆಗಳಲ್ಲಿ ಯಾವುದಾದ್ರೂ 5 1 ಅಂಕದ ಪ್ರಶ್ನೆಗಳು, 5 ಹೊಂದಿಸಿ ಬರೀರಿ ಮತ್ತು 5 ಬಿಟ್ಟ ಸ್ಥಳಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಎಕ್ಸಾಮ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಇನ್ನಷ್ಟು ಸಿಗ್ತಾ ಹೋಗ್ತವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.